ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಪರೀಕ್ಷೆಗಳಿಗೆ ಒಂದು ರಾಮಬಾಣದಂತ ಸೆಷನ್ ಮೇ 2026 ನ ಕರೆಂಟ್ ಅಫೇರ್ಸ್ ಮೇ 2026ರ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ: ಪಶ್ಚಿಮ ಬಂಗಾಳ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿ ಅವರು ಬಿಜೆಪಿಯ ನಾಯಕರಾಗಿದ್ದು ಇವರು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇವರು ಈ ಬಿಜೆಪಿ ಪಕ್ಷ 2026ರ ಈ ಚುನಾವಣೆಯಲ್ಲಿ 294 ಸೀಟ್ಗಳಲ್ಲಿ 207 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವುದರ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಿದೆ ಮತ್ತು ಇದರ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅವರನ್ನ ಆಯ್ಕೆ ಮಾಡಿದೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಗ್ ಶುವಾಂಗ್ ಮತ್ತು ಲಿನ್ ಕಿಂಗ್. ಆಂಗ್ ಶುವಾಂಗ್ ಮತ್ತು ಲಿನ್ ಕಿಂಗ್ ಇದಾರಲ್ಲ, ಇವರ ತೈವಾನ್ ಟ್ರಾವೆಲಾಗ್ ಎನ್ನುವಂತಹ ಕಾದಂಬರಿಗೆ ನೋಟ್ ಮಾಡ್ಕೊಳ್ಳಿ. ತೈವಾನ್ ಟ್ರಾವೆಲಾಗ್ ಎನ್ನುವಂತಹ ನಾವೆಲ್, ಇದು ಕಾದಂಬರಿ. ತೈವಾನ್ ಟ್ರಾವೆಲಾಗ್ ಎನ್ನುವಂತಹ ಕಾದಂಬರಿಗೆ 2026ನೇ ಸಾಲಿನ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಆಗಿದೆ. ಇದು ಚೀನಿ ದೇಶದ ಒಂದು ಕಾದಂಬರಿಯಾಗಿದೆ. ಈ ಇಬ್ಬರು ಬರಹಗಾರರು ಚೀನಾ ದೇಶದವರು. ಮತ್ತು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಗ್ಗೆ ಹೇಳೋದಾದ್ರೆ, ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಒಟ್ಟು 53 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಲಕ್ಷ ರು ಬಹುಮಾನ. ಇನ್ನು 2025ರ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರೋದು, ಕನ್ನಡತಿ ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಗೆ ದೊರೆಯಿತು. ಹಾರ್ಟ್ ಲ್ಯಾಂಪ್ ಎನ್ನುವಂಥ ಕೃತಿಗೆ 2025ನೇ ಸಾಲಿನ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಆಯಿತು. ಇದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ ಯಾರು ಕೇಳಿದ್ರೆ, ದೀಪಾ ಬಸ್ತಿ ಅಂತೇಳಿ. ಭಾರತದ ನೂತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ NS ರಾಜಾ ಸುಬ್ರಮಣಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. NS ರಾಜಾ ಸುಬ್ರಮಣಿ ಅವರು ಜನರಲ್ ಅನಿಲ್ ಚೌಹಾಣ್ ಅವರ ನಂತರ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಆಯ್ಕೆಯಾದರು. ಅಂತಾರಾಷ್ಟ್ರೀಯ ಫುಟ್ಬಾಲ್ ಡೇ, ಇಂಟರ್ನ್ಯಾಷನಲ್ ಫುಟ್ಬಾಲ್ ಡೇ 2026 ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 25. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2026ರ ಥೀಮ್, ಇಂಟರ್ನ್ಯಾಷನಲ್ ಫುಟ್ಬಾಲ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ, 2026 ಥೀಮ್ ಏನಾಗಿತ್ತು ಕೇಳಿದ್ರೆ, ಬಿ ಆಕ್ಟಿವ್, ಪ್ಲೇ ಫಾರ್ ಹೆಲ್ತ್, ಪ್ಲೇ ಫಾರ್ ಜಾಯ್. ಬಿ ಆಕ್ಟಿವ್, ಪ್ಲೇ ಫಾರ್ ಹೆಲ್ತ್, ಪ್ಲೇ ಫಾರ್ ಜಾಯ್. ಇದು 2026ರ ಥೀಮ್ ಆಗಿತ್ತು. ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿಪಕ್ಷೀಯ ಯುದ್ಧಾಭ್ಯಾಸ INSLN ಡಿವೆಕ್ಸ್ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಕೊಲಂಬೋದಲ್ಲಿ ನಡೆದಿರುವಂಥದ್ದು, ಶ್ರೀಲಂಕಾದ ಕೊಲಂಬೋದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭಾರತ ಮತ್ತು ಶ್ರೀಲಂಕಾದ ನೌಕಾ ಸೇನೆಗಳ ನಡುವೆ ನಡೆದಂತಹ ಯುದ್ಧಾಭ್ಯಾಸ. ಭಾರತ ಮತ್ತು ಯಾವ ದೇಶದ ನಡುವೆ ಸಿನ್ಬ್ಯಾಕ್ಸ್ 2 ಎನ್ನುವಂತಹ ಮಿಲಿಟರಿ ಅಭ್ಯಾಸ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ಕಾಂಬೋಡಿಯಾ ದೇಶದ ನಡುವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ, ಕಾಂಪೋಂಗ್ ಸ್ಟೀವ್ನಲ್ಲಿ. ಕಾಂಪೋಂಗ್ ಸ್ಟೀವ್ ಎಂಬಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರೋಹಿತ್ ಜೈನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಿಸರ್ವ್ ಬ್ಯಾಂಕ್ನ ನ್ಯೂ ಡೆಪ್ಯೂಟಿ ಗವರ್ನರ್ ರೋಹಿತ್ ಜೈನ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೇಳೋದಾದ್ರೆ, RBI, ಇದರ ಬಗ್ಗೆ ಹೇಳೋದಾದ್ರೆ, RBI ಸ್ಥಾಪನೆ ಆಗಿದ್ದು, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. RBI ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 1, 1935. ಏಪ್ರಿಲ್ 1,
1935 ಮತ್ತು ಸ್ಥಾಪನೆಯಾದಾಗ ಇದರ ಹೆಡ್ ಕ್ವಾರ್ಟರ್ ಯಾವುದಾಗಿತ್ತು ಕೇಳಿದ್ರೆ ಕಲ್ಕತ್ತಾ. ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಗಿದ್ದು ಯಾವಾಗ? ರಾಷ್ಟ್ರೀಕರಣ ಆಗಿದ್ದು ನೋಟ್ ಮಾಡ್ಕೊಳ್ಳಿ. RBI ನ್ಯಾಷನಲೈಸ್ ಆಗಿದ್ದು, ರಾಷ್ಟ್ರೀಕರಣ ಆಗಿದ್ದು ಯಾವ ಕೇಳಿದ್ರೆ ಜನವರಿ 1, 1949. ಜನವರಿ 1, 1949ರಲ್ಲಿ ಇದು ರಾಷ್ಟ್ರೀಕರಣ ಆಯಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಪ್ರಸ್ತುತ ಗವರ್ನರ್. ಭಾರತದ ಮೊದಲ ಗ್ರೀನ್ ಮೆಥನಾಲ್ ಪ್ಲಾಂಟ್, ಫಸ್ಟ್ ಗ್ರೀನ್ ಮೆಥನಾಲ್ ಪ್ಲಾಂಟ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ದೀನ್ ದಯಾಳ್ ಉಪಾಧ್ಯಾಯ ಬಂದರು, ಗುಜರಾತ್. ಗುಜರಾತ್ನಲ್ಲಿ ಭಾರತದ ಮೊದಲ ಗ್ರೀನ್ ಮೆಥನಾಲ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಥಾಮಸ್ ಕಪ್ 2026 ವಿಜೇತರು ಯಾರು? ಸರಿಯಾದ ಉತ್ತರ ಚೀನಾ. ಚೀನಾ ದೇಶ ಫ್ರಾನ್ಸ್ನ ವಿರುದ್ಧ ಥಾಮಸ್ ಕಪ್ 2026ನ ಗೆದ್ಕೊಳ್ತು ಮತ್ತು ಭಾರತ ಈ ಒಂದು ಥಾಮಸ್ ಕಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ಕೊಳ್ತು. ಚಿನ್ನದ ಪದಕ ಚೀನಾ, ಬೆಳ್ಳಿ ಪದಕ ಫ್ರಾನ್ಸ್ ಮತ್ತು ಕಂಚಿನ ಪದಕ ಭಾರತ ಪಡ್ಕೊಳ್ತು. ಇದು ಎಲ್ಲಿ ನಡೆದಿತ್ತು ಕೇಳಿದ್ರೆ ಡೆನ್ಮಾರ್ಕ್ನ ಹೋರ್ಸಸ್ನಲ್ಲಿ. ಡೆನ್ಮಾರ್ಕ್ ದೇಶದ ಹೋರ್ಸಸ್ನಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು. ಈ ಥಾಮಸ್ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಕೇಳಿದ್ರೆ ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಗಿದೆ. ಬ್ಯಾಡ್ಮಿಂಟನ್. ಈ ಕೆಳಗಿನ ಯಾವುದು ಭಾರತದ 18ನೇ ರೈಲ್ವೆ ಝೋನ್ ಆಗಿದೆ? ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ದಕ್ಷಿಣ ತಟೀಯ ರೈಲ್ವೆ. ಇಟ್ ಈಸ್ ಅ ನ್ಯೂ ರೈಲ್ವೆ ಝೋನ್ ಆಫ್ ಇಂಡಿಯಾ, 18th ರೈಲ್ವೆ ಝೋನ್ ಆಫ್ ಇಂಡಿಯಾ. ವಿಶ್ವ ಪ್ರವಾಸಿ ಪಕ್ಷಿ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 9. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2026ರ ಪ್ರವಾಸಿ ಪಕ್ಷಿ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಥೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಥೀಮ್ ಏನಾಗಿತ್ತು ಕೇಳಿದ್ರೆ ಎವರಿ ಬರ್ಡ್ ಕೌಂಟ್ಸ್, ಯುವರ್ ಅಬ್ಸರ್ವೇಷನ್ ಮ್ಯಾಟರ್ಸ್ ಅಂತ. ಎವರಿ ಬರ್ಡ್ ಕೌಂಟ್ಸ್, ಯುವರ್ ಅಬ್ಸರ್ವೇಷನ್ ಮ್ಯಾಟರ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ ಹೈವೇಯನ್ನು ಎಲ್ಲಿ ಉದ್ಘಾಟಿಸಿದ್ರು? ಅಂದ್ರೆ ಯಾವ ಎರಡು ನಗರಗಳ ನಡುವೆ ಈ ಗಂಗಾ ಎಕ್ಸ್ಪ್ರೆಸ್ ಹೈವೇ ಇದೆ ಅಂತ ಕೇಳಿದೆ. ಸರಿಯಾದ ಉತ್ತರ ಮೀರತ್ ಮತ್ತು ಪ್ರಯಾಗ್ರಾಜ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇದರ ಉದ್ಘಾಟನೆ ಮಾಡಿದ್ದೆಲ್ಲಿ ಅನ್ನುವ ಪ್ರಶ್ನೆ ಮೂಡುತ್ತೆ. ಸೊ ಉದ್ಘಾಟನೆ ಮಾಡಿದ್ದು ಉತ್ತರ ಪ್ರದೇಶದ ಹರ್ದ್ವಾಯಿ ಜಿಲ್ಲೆಯಲ್ಲಿ. ಉತ್ತರ ಪ್ರದೇಶದ ಹರ್ದ್ವಾಯಿ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟಿಸಿದವರು ಯಾರು? ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. IBSF ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಸೌರವ್ ಕೊಠಾರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ರೆಡ್ ಕ್ರಾಸ್ ದಿವಸ, ವರ್ಲ್ಡ್ ರೆಡ್ ಕ್ರಾಸ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 8. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸೇನೆಯು ಬಹುರಾಷ್ಟ್ರೀಯ ಸೈನ್ಯಾಭ್ಯಾಸ ಪ್ರಗತಿ ಎಲ್ಲಿ ಆಯೋಜಿಸಿತ್ತು? ಪ್ರಗತಿ ಎನ್ನುವಂತಹ ಮಿಲಿಟರಿ ಎಕ್ಸೈಸ್ ಅನ್ನ ಆಯೋಜನೆ ಮಾಡಿದ ಸ್ಥಳ ಕೇಳಿದ್ದಾರೆ. ಸರಿ ಉತ್ತರ ಮೇಘಾಲಯದ ಉಮರೋಯಿ. ಉಮರೋಯಿ ಯಾವ ರಾಜ್ಯದಲ್ಲಿ ಬರುತ್ತೆ? ಮೇಘಾಲಯದಲ್ಲಿ ಬರುತ್ತೆ. ಯಾವ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಶ್ರೀ ಸ್ಕೂಲ್ ಅನ್ನ ಪ್ರಾರಂಭಿಸಿದ್ರು ಯೋಜನೆ? ಆಕ್ಚುಲಿ ಇದು ಕರ್ನಾಟಕದಲ್ಲಿದೆ. ಈ ವರ್ಷ ಎಲ್ಲಿ ಶುರುವಾಯಿತು ಅಂತ? ಸರಿ ಉತ್ತರ ಪಶ್ಚಿಮ ಬಂಗಾಳದಲ್ಲಿ. ಏನಿದು PM ಶ್ರೀ ಅಂತ ಕೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಫಾರ್ ರೈಸಿಂಗ್ ಅಂತೇಳಿ.
ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಫಾರ್ ರೈಸಿಂಗ್ ಅಂತೇಳಿ. ಆಲ್ ಟೈಮ್ ಫೇವರೇಟ್ ಫ್ರೆಂಡ್ಶಿಪ್ ಸ್ಟೋರೀಸ್ ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ, ಆಕ್ಚುಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, ರಸ್ಕಿನ್ ಬಾಂಡ್. ಫೆಡರೇಷನ್ ಕಪ್ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ 100 ಮೀಟರ್ ಓಟದಲ್ಲಿ 10.9 ಸೆಕೆಂಡ್ ಓಡಿ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದವರು ಯಾರು? ಇದು ನ್ಯಾಷನಲ್ ರೆಕಾರ್ಡ್. ಸರಿಯಾದ ಉತ್ತರ ಗುರುಧರ ವೀರಸಿಂಹ. ಗುರುಧರ ವೀರಸಿಂಗ್ ಅವರು 10.9 ಸೆಕೆಂಡ್ಗೆ 100 ಮೀಟರ್ ಓಡೋದ್ರ ಮೂಲಕ ರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ರು. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚಕಾಂಕ 2026 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇದರಲ್ಲಿ ಭಾರತದ ಸ್ಥಾನ ಏನು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಭಾರತ 157ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ನಾರ್ವೆ. ಕಳೆದ 10 ವರ್ಷದಿಂದ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ನಾರ್ವೆ. ನೆಕ್ಸ್ಟ್ ನೆದರ್ಲ್ಯಾಂಡ್. 3ನೇ ಸ್ಥಾನದಲ್ಲಿರೋದು ಎಸ್ಟೋನಿಯಾ. ನಾರ್ವೆ, ನೆದರ್ಲ್ಯಾಂಡ್, ಎಸ್ಟೋನಿಯಾ. ಊಬರ್ ಕಪ್ 2026ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ಫೈನಲ್ಸ್ ಅಲ್ಲಿ ಚೀನಾವನ್ನ ಸೋಲಿಸಿತು. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಡೆನ್ಮಾರ್ಕ್ನ ಹಾರ್ಸೆಸ್ ನಲ್ಲಿ. ಭಾರತದ ಮೊದಲ ಪರ್ಲ್ ಫಾರ್ಮಿಂಗ್ ಸೆಂಟರ್, ಮುತ್ತುಗಳನ್ನ ಬೆಳೆಯುವಂತ ಒಂದು ಸೆಂಟರ್ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಹಜಾರಿಬಾಗ್. ಎಲ್ಲಿದೆ ಇದು? ಜಾರ್ಖಂಡ್ ರಾಜ್ಯದಲ್ಲಿದೆ. ಇಂಡಿಯಾಸ್ ಫಸ್ಟ್ ಪರ್ಲ್ ಫಾರ್ಮಿಂಗ್ ಸೆಂಟರ್. ತಮಿಳುನಾಡು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಿ ಜೋಸೆಫ್ ವಿಜಯ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿ ಜೋಸೆಫ್ ವಿಜಯ್. ಟಿವಿಕೆ ಪಕ್ಷವನ್ನ ಕಟ್ಟಿ ಇವರು ಮೊಟ್ಟ ಮೊದಲಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ತಮಿಳ್ ವೆಜ್ರಿ ಕಜಗಂ ಎನ್ನುವಂಥ ಪಕ್ಷ ಒಟ್ಟು ತಮಿಳುನಾಡಲ್ಲಿ 108 ಸೀಟುಗಳನ್ನು ಗೆಲ್ಲೋದ್ರ ಮೂಲಕ ಅಧಿಕಾರವನ್ನು ವಹಿಸಿಕೊಳ್ತು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಶಶಿಶೇಖರ ವೆಂಪತಿ. CBFC ಅಂತ ನಾವಿಲ್ಲಿ ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್, ಶಶಿಶೇಖರ ವೆಂಪತಿ. ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ, ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ. ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ 2026 ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಥೀಮ್ ಆಕ್ಟಿಂಗ್ ವೆಲ್ದಿ ವೆಲ್ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್. ಆಕ್ಟಿಂಗ್ ವೆಲ್ದಿ ಅಲ್ಲ, ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್. ಯಾವ ದೇಶವು 2027ನೇ ವರ್ಷವನ್ನ ಇಯರ್ ಆಫ್ ಕಲ್ಚರ್ ಅಂಡ್ ಟೂರಿಸಂ ಅಂತ ಘೋಷಣೆ ಮಾಡ್ತು? ಸರಿಯಾದ ಉತ್ತರ ಇಟಲಿ ದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಶ್ರಮ ಮಿತ್ರ ಎಂಬ ಮೊಬೈಲ್ ಆ್ಯಪ್ ಅನ್ನ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಹರಿಯಾಣದಲ್ಲಿ. ಏನಿದು ಶ್ರಮ ಮಿತ್ರ ಮೊಬೈಲ್ ಆ್ಯಪ್ ಕೇಳಿದ್ರೆ ಫ್ರೀ ಡಿಜಿಟಲ್ ಎಂಪ್ಲಾಯ್ಮೆಂಟ್ ಮೊಬೈಲ್ ಆ್ಯಪ್. ಇದು ಫ್ರೀ ಡಿಜಿಟಲ್ ಎಂಪ್ಲಾಯ್ಮೆಂಟ್ ಮೊಬೈಲ್ ಆ್ಯಪ್. ಭಾರತ ಮತ್ತು ಯಾವ ದೇಶದ ನಡುವೆ ವರುಣ 2026 ಎನ್ನುವಂತಹ ಯುದ್ಧಾಭ್ಯಾಸ ನಡೆಯಿತು? ಸರಿಯಾದ ಉತ್ತರ ಫ್ರಾನ್ಸ್ ನಡುವೆ. ಎಲ್ಲಿ ನಡೀತಿದ್ದು? ಆಯೋಜನೆಯಲ್ಲಿ ಅರಬ್ಬಿ ಸಮುದ್ರ.
ಈ ಕೆಳಗಿನ ಯಾರು IPL ನಲ್ಲಿ 59 ಸಿಕ್ಸ್ ಅನ್ನು ಹೊಡೆಯೋದ್ರ ಮೂಲಕ ದಾಖಲೆಯನ್ನ ಮಾಡಿದ್ರು? ಸರಿ ಉತ್ತರ ವೈಭವ್ ಸೂರ್ಯವಂಶಿ. 14 ವರ್ಷದ ನಂತರ ಈ ರೆಕಾರ್ಡ್ ಬ್ರೇಕ್ ಆಗಿದ್ದು. ಈ ಹಿಂದೆ ಈ ರೆಕಾರ್ಡ್ ಯಾರ ಹೆಸರಲ್ಲಿತ್ತು ಕೇಳಿದ್ರೆ ಕ್ರಿಸ್ ಗೇಲ್ಸ್ ಹೆಸರಲ್ಲಿತ್ತು. ಈ ಕೆಳಗಿನ ಯಾರು ನೌಕಾಸೇನೆಯ ಮುಖ್ಯಸ್ಥರಾಗಿ ಆಯ್ಕೆಯಾದರು? ಸರಿ ಉತ್ತರ ಕೃಷ್ಣ ಸ್ವಾಮಿನಾಥನ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ 26ನೇ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾದ ದೇಶ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ. ಇಂಡೋನೇಷಿಯಾ, ಇಸ್ರೇಲ್, ಮಾಲ್ಡೀವ್ಸ್, ಸೌದಿ ಅರೇಬಿಯಾ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.